ಇವಾಗ ಫಾರ್ ಎಕ್ಸಾಂಪಲ್ 1ರಿಂದ 8 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ. 1ರಿಂದ 8 ಚಾಪ್ಟರ್ ಒಳಗಿಂದು ಎಲ್ಲ ಕ್ವಶನ್ಸ್ಗಳು ಬರುತ್ತೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ಯಾವುದು ಬ್ಲೂ ಪ್ರಿಂಟ್ ಪ್ರಕಾರ? ಹಲೋ ಹಾಯ್ ಗೈಸ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಸೆಕೆಂಡ್ PUC 2025 ಆಯಿತಾ. ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ನೀಡ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು, ಹೌ ಟು ಸ್ಟಡಿ ಆ್ಯಂಡ್ ಯಾವ ರೀತಿಯಲ್ಲಿ ನಾವು ಬ್ಲೂ ಪ್ರಿಂಟ್ ವೈಸ್ ಅಂದರೆ ನಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 2024 ಮತ್ತು 25 ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ನೀಲಿ ನಕ್ಷೆ ಪ್ರಕಟಣೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ನಾವು ಓದಬೇಕು ಈ ಒಂದು ಬ್ಲೂ ಪ್ರಿಂಟ್ ಆಧಾರಿತ, ಮತ್ತು ಅದೇ ರೀತಿ ಯಾವ್ಯಾವ ಮಾಡಲ್ ಕ್ವಶನ್ ಪೇಪರ್ ನಾವು ಓದಬೇಕು ಆಯಿತಾ, ಮತ್ತು ಹೇಗೆ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಫಾರ್ ಸ್ಟಡಿ ಆಯಿತಾ. ಮತ್ತು ಅದೇ ರೀತಿ ಯಾವ ರೀತಿಯಲ್ಲಿ ನಾವು ಈ ಲ್ಯಾಂಗ್ವೇಜ್ ವಿಷಯಗಳು ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡ ಸಬ್ಜೆಕ್ಟ್ ಆಗಿರಬಹುದು ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಹೇಗೆ ಮ್ಯಾಕ್ಸಿಮಮ್ 80ಕ್ಕೆ 80 ತೆಗೆದುಕೊಳ್ಳಲು ಟ್ರೈ ಹೇಗೆ ಮಾಡಬೇಕು, ಮತ್ತು ಯಾವ ರೀತಿಯಲ್ಲಿ ಈ ಮೇಜರ್ ಸಬ್ಜೆಕ್ಟ್ ಕೂಡ ಇವನ್ ಆಯಿತಾ, ಮೇಜರ್ ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಅದು ನಿಮ್ಮದು ಎಕನಾಮಿಕ್ಸ್ ಆಗಿರ್ಬೋದು, ಮತ್ತು ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಮತ್ತು ಅದೇ ರೀತಿ ಸೊಸಾಲಜಿ ಆಗಿರ್ಬೋದು, ಮತ್ತು ಅದೇ ರೀತಿ ಅಕೌಂಟೆನ್ಸಿ ಆಗಿರ್ಬೋದು, ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್, ಜಿಯೋಗ್ರಫಿ ಆಗಿರ್ಬೋದು, ವಾಟ್ ಎವರ್ ಇಲ್ಲಿ PCMB ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಗಿರಬಹುದು. ಸೊ ಇಲ್ಲಿ ನಾನು ಹೇಗೆ ಸ್ಟಡಿ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಇವಾಗ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು. ಇವಾಗ ನಿಮಗೆ ನವೆಂಬರ್ ಇವಾಗ ಪ್ರಾರಂಭ ಆಯಿತು ಆಯಿತಾ, ನವೆಂಬರ್ ಮತ್ತು ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ 2025 ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂದರೆ ಫೈನಲ್ ಎಕ್ಸಾಮ್ ಇರುತ್ತೆ 2025ನಲ್ಲಿ. ಇನ್ನು ಎಷ್ಟು ನಿಮಗೆ ತಿಂಗಳು ಇವಾಗ ಬಾಕಿ ಇದೆ? ಸೊ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆಯಿತಾ, 1 ಮಂತ್, 2 ಮಂತ್, 3 ಮಂತ್, 4 ಮಂತ್. ಇವಾಗ ನಿಮಗೆ 4 ಮಂತ್ ಇದೆ. ಈ ಒಂದು 4 ಮಂತ್ನಲ್ಲಿ ನಾವು ಔಟ್ ಅಂದರೆ 80/80 ಆರಾಮಾಗಿ ನಾವು ಪಡೆದುಕೊಳ್ಳಬಹುದಾ ಅಥವಾ ಇಲ್ವಾ? ಆರಾಮಾಗಿ ಪಡೆದುಕೊಳ್ಳಬಹುದು. ಅದೇ ಹೇಳಿದೆನಲ್ಲ, ಸೆಕೆಂಡ್ PUC 2025 ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೌ ಟು ಸ್ಟಡಿ ಬ್ಲೂ ಪ್ರಿಂಟ್ಸ್ 2024-25 ಅಕಾಡೆಮಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿದ್ದಾರೆ ಹೇಗೆ ಅಭ್ಯಾಸ ಮಾಡಬೇಕು, ಮತ್ತು ಮಾಡಲ್ ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಬರುತ್ತೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಆಯಿತಾ, ಮತ್ತು ಅದೇ ರೀತಿ ಪ್ಲಾನಿಂಗ್ ಹೇಗೆ ಮಾಡಬೇಕು ಫಾರ್ ಸ್ಟಡೀಸ್, ಯಾವ ರೀತಿಯಲ್ಲಿ ಮೇಜರ್ ಸಬ್ಜೆಕ್ಟ್ ಇರುತ್ತಲ್ಲ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಗೆ ಮ್ಯಾಕ್ಸಿಮಮ್ ಒಂದು ಔಟ್ ನಾವು ಮಾಡ್ಕೋಬೇಕು, ಅಂದರೆ 80/80 ತೆಗೆದುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಈ ಒಂದು ಲ್ಯಾಂಗ್ವೇಜ್ ವಿಷಯಗಳಲ್ಲಿ. ಈವನ್ ಮೇಜರ್ ಸಬ್ಜೆಕ್ಟ್ನಲ್ಲಿ ಕೂಡ ಕೆಲವೊಂದು ನಾನು ಟಿಪ್ಸ್ಗಳನ್ನು ನೀಡ್ತೀನಿ ನಿಮಗೆ ಯಾವ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಬೇಕಂತ. ಸೊ ಇವಾಗ ನಿಮಗೆ 4 ಮಂತ್ಸ್ ಇದೆ ಸ್ನೇಹಿತರೆ ಆಯಿತಾ. 4 ಮಂತ್ಸ್ನಲ್ಲಿ ನೀವು ಹೇಗೆ ಓದಬೇಕಂತ ಇವಾಗ ನಾನು ನಿಮಗೆ ಏನು ಇಲ್ಲಿ ಸಲಹೆಗಳನ್ನು ನೀಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸೊ 4 ಮಂತ್ಸ್ ಇದೆ ಇವಾಗ ನಿಮಗೆ. ಸೊ ಆಲ್ರೆಡಿ ನಿಮ್ಮ ಕಾಲೇಜಿನಲ್ಲಿ 2024 ಮತ್ತು 25ಗೆ ಸಂಬಂಧಪಟ್ಟಂತೆ ಮಧ್ಯ ವಾರ್ಷಿಕ ಪರೀಕ್ಷೆಗಳು ಮುಗಿದಿದೆ ಆಯಿತಾ, ಮುಗಿದಿದೆ ಅಂತ ಅಂದ್ಕೊಳ್ಳಿ. ಇನ್ನೊಂದು 2-3 ಪೇಪರ್ ಇರ್ಬೋದು, ಬಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ಪೇಪರ್ಗಳು ಕಂಪ್ಲೀಟ್ ಆಗಿದೆ. ಇವಾಗ ಮಧ್ಯ ವಾರ್ಷಿಕ ಪರೀಕ್ಷೆ ಆದ ನಂತರ ನಿಮಗೆ ಪ್ರಿಪೇರ್ಟರಿ ಎಕ್ಸಾಮ್ ಅಂತ ನಡೆಸ್ತಾರೆ, ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ. ಯಾರಿಗೆ? ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಯಾರೆಲ್ಲ ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಇದ್ದಿರಲ್ಲ, ಸ್ವಲ್ಪ ಇಲ್ಲಿ ಕಂಪೇರ್ ಮಾಡಿ ನಾನು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಾಗ ಕಂಪೇರ್ ಮಾಡ್ಕೊಳ್ಳಿ ನೀವು ಕೂಡ. ಸೊ ಫ್ರೆಷರ್ಸ್ ಹಾಗೂ ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಾಗಿರುತ್ತೆ. ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು. ಯಾವ ರೀತಿಯಲ್ಲಿ ನಾವು ಸ್ಟಡಿ ಮಾಡಬೇಕು, ಸೊ ಮೇನ್ ಇದೇ ನಮಗೆ ಬೇಕಾಗಿರುತ್ತೆ. ಸೊ ನಿಮಗೆ 4 ಮಂತ್ಸ್ ಇದೆ ಇವಾಗ. ನೋಡಿ ಸ್ನೇಹಿತರೆ, ನೀವು ಕೂಡ ಇವಾಗ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸ್ ಪೇಪರ್ ನೋಡಿರಬಹುದು. ಸೊ ಇವಾಗ ಈವನ್ ನಿಮ್ಮದು ಅದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಮತ್ತು ಮೇಜರ್ 4 ಸಬ್ಜೆಕ್ಟ್ ಆಗಿರ್ಬೋದು. ಸೊ ಅಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ತೆಗೆದಿದ್ದಾರಲ್ಲ, ಸೊ ಅದೇ ರೀತಿ ಮಾಡೆಲ್ ಸ್ಟ್ರಕ್ಚರ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುತ್ತೆ. ಯಾವ ರೀತಿಯಲ್ಲಿ ಇವಾಗ ನಿಮಗೆ ಇವಾಗ ಎಷ್ಟು ಚಾಪ್ಟರ್ ಆಗಿದೆಯಲ್ಲ ಅಷ್ಟು ಚಾಪ್ಟರ್ ಒಳಗಿಂದು ಮಾತ್ರ ನಿಮಗೆ ಕ್ವಶನ್ಸ್ಗಳು ತೆಗಿತಾರೆ. ಇವಾಗ ಫಾರ್ ಎಕ್ಸಾಂಪಲ್ 1ರಿಂದ 8 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ. 1ರಿಂದ 8 ಚಾಪ್ಟರ್ ಒಳಗಿಂದು ಎಲ್ಲ ಕ್ವಶನ್ಸ್ಗಳು ಬರುತ್ತೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ.
ಯಾವುದು ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು. ಇವಾಗ ನಾವು 1ನೇಯ ಬ್ಲೂ ಪ್ರಿಂಟ್ ಮತ್ತು 2ನೇಯ ಬ್ಲೂ ಪ್ರಿಂಟ್ ಮತ್ತು 3ನೇಯ ಬ್ಲೂ ಪ್ರಿಂಟ್ ನಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಿದ್ದಾರೆ. ಸೊ ಇವಾಗ ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಆಗಿರ್ಬೋದು, ಮತ್ತು ಎಕನಾಮಿಕ್ಸ್ನಲ್ಲಿ ಆಗಿರ್ಬೋದು, ಮತ್ತು ಪೊಲಿಟಿಕಲ್ ಸೈನ್ಸ್, ಸೊಸಾಲಜಿ, ಜಿಯೋಗ್ರಫಿ, ಆಯಿತಾ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಸೊ ನಿಮ್ಮ ಸಬ್ಜೆಕ್ಟ್ಗಳು ಯಾವ ಇದೆಯಲ್ಲ, ಸೊ ಅನಲೈಸ್ ಮಾಡಿ ಇವಾಗ ಬ್ಲೂ ಪ್ರಿಂಟ್ 1 ಮತ್ತು 2 ಮತ್ತು 3 ನಿಮಗೆ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ವಿಷಯದಲ್ಲಿ ಕದಡಿದ ಸಲಿಲಂ ತಿಳಿ ಒಂದದೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು 2 ಅಂಕದ ಪ್ರಶ್ನೆ ಫಿಕ್ಸ್ ಬಂದೇ ಬರುತ್ತೆ. ಸೊ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಅದೇ ರೀತಿ ಯಾವುದು ಇನ್ನೂ ಹುಟ್ಟಿದೇ ಇರಲಿ ನಾರಿ ಎನ್ನೋರೊಳು 3ನೇ ಅಧ್ಯಾಯ ನೀವು ಓದಲೇಬೇಕು. ಅದರೊಳಗೆ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇವನ್ ಅದು MCQ ಕ್ವಶನಲ್ಲಿ ಒಂದು ಬಂದೇ ಬರುತ್ತೆ. 1 ಅಂಕದ ಪ್ರಶ್ನೆಯಲ್ಲಿ ಅದು ಹೊಂದಿಸಿ ಬರೆಯರಿ ಕೇಳ್ಬೋದು, ಖಾಲಿ ಬಿಟ್ಟ ಸ್ಥಳದಲ್ಲಿ ಕೇಳ್ಬೋದು. ಅಲ್ಲಿ ಕೂಡ ಅದೇ ಕದಡಿದ ಸಲಿಲಂ ತಿಳಿ ಒಂದದೆ ಆಯಿತಾ. ಅಲ್ಲಿ 1ನೇ ಅಧ್ಯಾಯದಲ್ಲಿ MCQ ಕ್ವಶನ್ ಕೇಳ್ಬೋದು, ಹೊಂದಿಸಿ ಬರೀ ಯಾವುದಾದ್ರು ಒಂದು ಅಲ್ಲಿ ಕೇಳ್ತಾರೆ, ಅಥವಾ 2 ಕೇಳ್ತಾರೆ ಅಲ್ಲಿ MCQ ಕ್ವಶನಲ್ಲಿ, ಅಥವಾ 1 ಅಂಕದ ಪ್ರಶ್ನೆಯಲ್ಲಿ. ಸೊ ಇಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರು ಈ ಒಂದು ಅಧ್ಯಾಯದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಆಯಿತಾ. ಮತ್ತು ಅದೇ ರೀತಿ ನಿಮಗೆ ಇವಾಗ ಹಬ್ಬಳ್ಳಿಯವರ ರಸಬಳ್ಳಿ ಈ ಒಂದು ಅಧ್ಯಾಯ ನೀವು ಓದಲೇಬೇಕಾಗುತ್ತೆ. ಯಾಕೆಂದರೆ ಅದರೊಳಗೆ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮತ್ತು ಅದೇ ರೀತಿ ಯಾವ ಅಧ್ಯಾಯ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಆ ಅಧ್ಯಾಯದಲ್ಲಿ ಈ ಬ್ಲೂ ಪ್ರಿಂಟ್ 1 ಮತ್ತು 2 ಮತ್ತು 3 ಏನದಾವಲ್ಲ, ಆ ಅಧ್ಯಾಯದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದಾರೆ. ಯಾವ ಅಧ್ಯಾಯಗಳು ಹೇಳಿದೆ ನಾನು ಇವಾಗ? ಕದಡಿದ ಸಲಿಲಂ ತಿಳಿ ಒಂದದೆ ಆಯಿತಾ, ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರು, ಹಬ್ಬಳ್ಳಿ ಅವರ ರಸಬಳ್ಳಿ ಆಯಿತಾ. ಅದೇ ರೀತಿ ವಚನಗಳು ಅಂತ ನಿಮಗೆ ಒಂದು 2ನೇ ಅಧ್ಯಾಯ ವಚನಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಸವಣ್ಣವರ ವಚನಗಳ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ ಆಯಿತಾ. ಮತ್ತು ಅದೇ ರೀತಿ ಪಗೆಯಂ ಬಾಲಕ ನಂಬರಿ ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಓದಲೇಬೇಕು. ಮತ್ತು ಮುಂಬೈ ಜಾತಕ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು ಅಲ್ಲಿ MCQ ಕ್ವಶನ್ ಅಲ್ಲಿ ಒಂದು ಬಂದೇ ಬರುತ್ತೆ ಆಯಿತು. ಅದು ಯಾವುದಾದ್ರೂ 1 ಅಂಕದ ಪ್ರಶ್ನೆಯಲ್ಲಿ ಎಲ್ಲಾದರೂ ಕೇಳ್ಬೋದು, ಅಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಅದೇ ರೀತಿ ಯಾವುದು ಬೆಳ್ಳಿ ಲೋಟ ಒಂದು ಚಾಪ್ಟರ್ ಇದೆ ನೋಡಿ ಆಯಿತಾ. ಬೆಳ್ಳಿ ಲೋಟ ಆ ಒಂದು ಚಾಪ್ಟರ್ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಕನ್ನಡದಲ್ಲಿ ಆಯಿತಾ. ಕನ್ನಡದಲ್ಲಿ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಅಲ್ಲಿ 2 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮತ್ತು ಅದೇ ರೀತಿ ಒಮ್ಮೆ ನಗುತ್ತೇವೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಬರುತ್ತೆ. ಸೊ ಹೀಗೆ ಕೃಷ್ಣಗೌಡರ ಆನೆ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಬರುತ್ತೆ, 3 ಅಂಕದ ಪ್ರಶ್ನೆ ಬರುತ್ತೆ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ ಆಯಿತಾ. ಸೊ MCQ ಕ್ವಶನ್ಸ್ ಅಲ್ಲೇ ಬರುತ್ತೆ. ಸೊ ಈ ಮೇನ್ ಚಾಪ್ಟರ್ಗಳಲ್ಲಿ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ನಿಮಗೆ ಮಾರ್ಕ್ಸ್ಗಳು ಕೇಳಿದಾರಲ್ಲ, ಆ ಅಧ್ಯಾಯ ನೀವು ಓದಲೇಬೇಕಾಗುತ್ತೆ. ಆ ಚಾಪ್ಟರ್ಗಳಲ್ಲಿನ ಪ್ರಶ್ನೆಗಳು ಓದಲೇಬೇಕಾಗುತ್ತೆ. ಈ ಚಾಪ್ಟರ್ಗಳಲ್ಲಿನ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಾಂದರೆ ಮಾಡೆಲ್ ಪೇಪರ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿದ್ದಾರೆ ಆಲ್ರೆಡಿ. ಸೊ 1, 2 ಮತ್ತು 3 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರುತ್ತೆ ನಿಮಗೆ. ಸೊ ಜಸ್ಟ್ ಪಾಸ್ ಆಗಬೇಕಂತ ಯಾರೆಲ್ಲ ಅನ್ಕೊಂಡಿರಲ್ಲ, ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಅಭ್ಯಾಸ ಮಾಡಿದ್ರು ಕೂಡ ಆಗ್ತೀರಾ. ಯಾರೆಲ್ಲ 80/80 ಮಾಡ್ಕೋಬೇಕಂತ ಅನ್ಕೊಂಡಿರಲ್ಲ, ಈ ರೀತಿಯಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ, ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ದೆ ಇವಾಗ ಯಾವ ಅಧ್ಯಾಯಗಳು, ಆ ಎಲ್ಲ ಅಧ್ಯಾಯಗಳು ಹೇಳಿದೆ. ಸೊ ಇವಾಗ ಅದೇ ರೀತಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇದಾರಲ್ಲ, ಆ ಅಧ್ಯಾಯನ ನೀವು ಓದಲೇಬೇಕಾಗುತ್ತೆ. ಆ ಅಧ್ಯಾಯದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಸಿಗುತ್ತೆ? 1ನೇ ಮಾಡಲ್ ಕ್ವಶನ್ ಪೇಪರ್, 2ನೇ ಮಾಡಲ್ ಕ್ವಶನ್ ಪೇಪರ್, 3ನೇ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನಾನು ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಹೋಗಿ ಪಿನ್ಡ್ ಮೆಸೇಜ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ. PCMB ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ಮತ್ತು PCMB ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ, ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ, ವೇಟೇಜ್ ಯಾವ ಒಂದು ಅಧ್ಯಾಯ ಮೇಲಿದೆ, ಸೊ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಡ್ರಿ. ಮತ್ತು ಅದೇ ರೀತಿ ಇವಾಗ ನಿಮಗೆ ರೋಮಿಯೋ ಆ್ಯಂಡ್ ಜೂಲಿಯಟ್ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. 2 ಡಿಯರ್ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇಂಗ್ಲೀಷ್ನಲ್ಲಿ. ಮತ್ತು ಅದೇ ರೀತಿ ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮತ್ತು ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮತ್ತು ವೆನ್ ಯು ಆರ್ ಓಲ್ಡ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಅಧ್ಯಾಯಗಳನ್ನು ಓದ್ಕೋಬೇಕು. ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಮತ್ತು 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 2 ಡಿಯರ್ ಮೇಲೆ ಪಕ್ಕ ಕೇಳ್ತಾರೆ. ದ ಗಾರ್ಡನರ್ ಅಧ್ಯಾಯ ಮೇಲೆ ಪಕ್ಕ ಕೇಳ್ತಾರೆ. ಆನ್ ಚಿಲ್ಡ್ರನ್ ಮೇಲೆ ಪಕ್ಕ ಕೇಳ್ತಾರೆ.
ಮತ್ತು ಅದೇ ರೀತಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಕೇಳ್ತಾರೆ. 3 ಅಂಕದ ಪ್ರಶ್ನೆ ಆಗಿರ್ಬೋದು ಅಥವಾ 2 ಅಂಕದ ಪ್ರಶ್ನೆ ಆಗಿರ್ಬೋದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಈ ರೀತಿ ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ವೆನ್ ಯು ಆರ್ ಓಲ್ಡ್ ಅಧ್ಯಾಯ ಮೇಲೆ ನಿಮ್ಗೆ 2 ಅಂಕದ ಪ್ರಶ್ನೆ ಅಥವಾ ಅಲ್ಲಿ 3 ಅಂಕದ ಪ್ರಶ್ನೆ ಕೇಳ್ತಾರೆ ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ನೀವು ಓದಲೇಬೇಕು, ಸನ್ನಿ ಮಾರ್ನಿಂಗ್ ಅಧ್ಯಾಯ ನೀವು ಓದಲೇಬೇಕು ಆಯಿತಾ. ಸೊ ಅದೇ ರೀತಿ ಇವಾಗ ನಾನು ಯಾವ ಅಧ್ಯಾಯಗಳನ್ನು ಓದಬೇಕು, ಯಾವ ರೀತಿಯಲ್ಲಿ ನೀವು ಪ್ಲ್ಯಾನಿಂಗ್ ಮಾಡ್ಕೋಬೇಕಂತ ಹೇಳಿದ್ದೀನಲ್ಲ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂಥ ಪ್ರಶ್ನೆಗಳೇ ನಿಮಗೆ ಇಂಪಾರ್ಟೆಂಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಇವಾಗ ನೀವು ಸ್ಟಡಿ ಏನು ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋಗ್ತೀರಲ್ಲ, ಇವಾಗ ಬ್ಲೂ ಪ್ರಿಂಟ್ 1 ಮತ್ತು 2 ಮತ್ತು 3ರಲ್ಲಿ ಅವೇ ಕ್ವಶನ್ಸ್ಗಳು ನೀವು ಬೈಟ್ ಮಾಡ್ಕೊಂಡ್ರೆ ಸಾಕು. ಅಂದರೆ ಆರಾಮಾಗಿ ನೀವು ಜಸ್ಟ್ ಪಾಸ್ ಕೂಡ ಆಗ್ತೀರಾ ಮತ್ತು ರಿಸಲ್ಟ್ ಕೂಡ ಮಾಡ್ಕೋತೀರಾ. ಈ ರೀತಿ ಪ್ಲ್ಯಾನಿಂಗ್ ಆಗಿರುತ್ತೆ. ಮತ್ತು ಅದೇ ರೀತಿ ಇವಾಗ ಎಕನಾಮಿಕ್ಸ್ನಲ್ಲಿ 1ನೇ ಅಧ್ಯಾಯದಲ್ಲಿ ನಿಮಗೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ರೀತಿ ಅನುಭೋಗ್ಯ ವರ್ತನೆ ಸಿದ್ಧಾಂತ ಆಯಿತಾ, ಕನ್ಸ್ಯೂಮರ್ ಆಫ್ ಥೇರಿ ಇದೆಯಲ್ಲ, ಥೇರಿ ಆಫ್ ಕನ್ಸ್ಯೂಮರ್, ಆ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ, 6 ಅಂಕದ ಒಂದು ಪ್ರಶ್ನೆ ಬರುತ್ತೆ, 2 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಅಲ್ಲಿ ನಿಮಗೆ 18 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. 2ನೇ ಅಧ್ಯಾಯದಲ್ಲಿ ಅನುಭೋಗ್ಯ ವರ್ತನೆ ಸಿದ್ಧಾಂತದಲ್ಲಿ ಥೇರಿ ಆಫ್ ಕನ್ಸ್ಯೂಮರ್ ಅಧ್ಯಾಯದಲ್ಲಿ 18 ಮಾರ್ಕ್ಸ್ ಬರುತ್ತೆ. 2 ಅಂಕದ ಪ್ರಶ್ನೆ 2, 1 ಅಂಕದ ಪ್ರಶ್ನೆ ಅದು ಬಂದೇ ಬರುತ್ತೆ, ಅದು ಸಾಮಾನ್ಯವಾಗಿ 2 ಬರುತ್ತೆ ಅಲ್ಲಿ. ಮತ್ತು 4 ಅಂಕದ ಪ್ರಶ್ನೆ 1 ಆಯಿತಾ, 6 ಅಂಕದ ಪ್ರಶ್ನೆ 1 ಬರುತ್ತೆ ಅಲ್ಲಿ. ಮತ್ತು POQ ಕ್ವಶನ್ 1 ಬರುತ್ತೆ, 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಯಾವುದು? ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಅಥವಾ A ಸರಕು B ಸರಕು ಅನುಭೋಗ್ಯದ ಇಷ್ಟು ಆಗಿದ್ದು ಅಂತ ಪ್ರಶ್ನೆ ಇದೆಯಲ್ಲ, ಆ ಒಂದು ಪ್ರಶ್ನೆ. ಸೊ ಅದೇ ರೀತಿ ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ 3ನೇ ಅಧ್ಯಾಯ ಇದೆ ಎಕನಾಮಿಕ್ಸ್ನಲ್ಲಿ. ಆ ಎಕನಾಮಿಕ್ಸ್ನಲ್ಲಿ 3ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆಯಿತಾ. 2 ಅಂಕದ ಪ್ರಶ್ನೆ ಅಲ್ಲಿ ಬರಲ್ಲ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಪ್ಲಸ್ ಅಲ್ಲಿ ನಿಮಗೆ MCQ ಕ್ವಶನ್ ಅಥವಾ 1 ಅಂಕದ ಪ್ರಶ್ನೆ ಅಲ್ಲಿ 1 ಬಂದೇ ಬರುತ್ತೆ. ಅಧ್ಯಾಯ ನೀವು ಓದಲೇಬೇಕು ಆಯಿತಾ. ಈ ಒಂದು ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಂದು ಪ್ರಾಬ್ಲಮ್ ಇದೆಯಲ್ಲ, SMC ವಿವರ ಪಟ್ಟಿಯನ್ನು ಈ ಕೆಳಗಿನ ನೀಡಲಾಗಿದೆ, AVC TVC ಅದು ಕಂಡುಹಿಡಿಯಿರಿ ಅಂತ, ಆ ಒಂದು ಪ್ರಶ್ನೆ. ಅದೇ ರೀತಿ ಇವಾಗ ಸಮಗ್ರ ಅರ್ಥಶಾಸ್ತ್ರದಲ್ಲಿನ 1ನೇ ಅಧ್ಯಾಯ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಪರಿಚಯ, ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 2ನೇ ಅಧ್ಯಾಯ ಇದೆ. ಎಲ್ಲಿ? ಸಮಗ್ರ ಅರ್ಥಶಾಸ್ತ್ರದಲ್ಲಿನ 2ನೇ ಅಧ್ಯಾಯ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ. ಓಕೆ, ನ್ಯಾಷನಲ್ ಇನ್ಕಮ್ ಅಂತ ಇದೆಯಲ್ಲ, ನ್ಯಾಷನಲ್ ಅಕೌಂಟಿಂಗ್ ಇನ್ಕಮ್, ಆ ಒಂದು ಅಧ್ಯಾಯದಲ್ಲಿ ನಿಮಗೆ 18 ಮಾರ್ಕ್ಸ್ ಬರುತ್ತೆ. ಅಲ್ಲೂ ಕೂಡ 2 ಅಂಕದ ಪ್ರಶ್ನೆ 2 ಬರುತ್ತೆ, ಅದು MCQ ಕ್ವಶನ್ ಅಥವಾ ಒಂದು ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಅಲ್ಲಿ ಕೇಳ್ತಾರೆ, ಅಲ್ಲಿ 2 10 ಬಂದೇ ಬರುತ್ತೆ. ಮತ್ತು 4 ಅಂಕದ ಪ್ರಶ್ನೆಯಲ್ಲಿ 1 ಬರುತ್ತೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಇವನಲ್ಲಿ ನಿಮಗೆ 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಮತ್ತು ಅದೇ ರೀತಿ ಅಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅಂತ ಚಾಪ್ಟರ್ ಇದೆ ಆಯಿತಾ. ಬ್ಯಾಂಕಿಂಗ್ ಮತ್ತು ಹಣ ಮತ್ತು ಬ್ಯಾಂಕಿಂಗ್ ಏನು ಚಾಪ್ಟರ್ ಇದೆಯಲ್ಲ, ಆ ಒಂದು 3ನೇ ಚಾಪ್ಟರ್ನಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿನ 3ನೇ ಚಾಪ್ಟರ್ ಹೇಳ್ತಾ ಇದ್ದೆ ನಾನು ಆಯಿತಾ. ಅಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಸಿಗುತ್ತೆ ನಿಮಗೆ. ಸಾಕು, ಇಷ್ಟೇ ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಆಯಿತಾ. ನಾನು ಏನು ಹೇಳ್ತಾ ಇದ್ದೇನೆ, ಯಾವ ಅಧ್ಯಾಯಗಳು ಹೇಳ್ತಾ ಇದ್ದೇನೆ, ಸೊ ಆ ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಬ್ಲೂ ಪ್ರಿಂಟ್ನಲ್ಲಿ ಅಂದರೆ ಬ್ಲೂ ಪ್ರಿಂಟ್ 1, 2 ಮತ್ತು 3ರಲ್ಲಿ ನಾನು ಅನಲೈಸ್ ಮಾಡಿ ಹೇಳ್ತಾ ಇದ್ದೇನೆ, ನಿಮಗೆ ಪ್ಲ್ಯಾನಿಂಗ್ ಮಾಡಿ ಹೇಳ್ತಾ ಇದ್ದೇನೆ. ಇದು ಕವರ್ ಆಯ್ತು ನಮ್ಮದು, ಪ್ಲ್ಯಾನಿಂಗ್ ಮಾಡಿ ಹೇಳ್ತಾ ಇದ್ದೇನೆ. ಈ ಅಧ್ಯಾಯಗಳನ್ನು ಓದಲೇಬೇಕಾಗುತ್ತಾರೆ, ಯಾಕೆಂದರೆ ಈ ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದಾರೆ. ಅಲ್ಲಿ 2 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 6 ಮಾರ್ಕ್ಸ್ ಎಕನಾಮಿಕ್ಸ್ನಲ್ಲಿ. ಸೊ ಕನ್ನಡದಲ್ಲಿ ಹೇಳಿದನಲ್ಲ ಆಲ್ರೆಡಿ ಆ ರೀತಿ, ಇಂಗ್ಲೀಷಿನಲ್ಲಿ ಹೇಳಿದನಲ್ಲ ಆ ರೀತಿ. ಸೊ ಅದೇ ರೀತಿಯಲ್ಲಿ ನೀವು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಆಯಿತಾ, ಮತ್ತು ಅದೇ ರೀತಿ ಸೋಷಾಲಜಿ ಆಗಿರ್ಬೋದು, ನೀವು ಆ ರೀತಿ ಮಾಡ್ಕೊಳ್ಳಿ. ಇವಾಗ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೋಡಿ 1ನೇ ಅಧ್ಯಾಯ ಇದೆ. ಅಲ್ಲಿ ನಿಮಗೆ ನಿರ್ವಹಣೆಯ ಸ್ವರೂಪ ಮತ್ತು ಚಾಪ್ಟರ್ ಇದೆಯಲ್ಲ, ನಿರ್ವಹಣೆಯ ಸ್ವರೂಪ ಅಂತ ಚಾಪ್ಟರ್ ಇದೆಯಲ್ಲ, ಅಲ್ಲಿ 8 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ, ಇಲ್ಲಾಂದರೆ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ, ಪೂರಕ ಅಂತ ಪ್ರಶ್ನೆ ಇದೆಯಲ್ಲ, ಆ ಒಂದು ಪ್ರಶ್ನೆ. ನಿರ್ವಹಣೆಯು ನಿರಂತರ ಪರಸ್ಪರ ಸರಣಿ ಕಾರ್ಯವಾಗಿದೆ ಅಂತ ಪ್ರಶ್ನೆ, ಆ ಪ್ರಶ್ನೆ. ನಿರ್ವಹಣೆ ನಿರಂತರ ಸರಣಿ ಕಾರ್ಯ ಆಗಿದೆ, ಆ ಪ್ರಶ್ನೆ ಕೇಳ್ಬೋದು. ಇಲ್ಲಾಂದರೆ ಯಾವುದು ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು. 8 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ಇಲ್ಲಿ 2ನೇ ಅಧ್ಯಾಯ ಬರುತ್ತೆ, ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇವನ್ 2 ಅಂಕದ ಪ್ರಶ್ನೆ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಕೂಡ ಕೇಳ್ತಾರೆ. ಮತ್ತು 3ನೇ ಅಧ್ಯಾಯ ಇದೆ ನಿಮಗೆ ಬಿಸ್ನೆಸ್ ಸ್ಟಡೀಸ್ನಲ್ಲಿ, ಬಿಸ್ನೆಸ್ ಇನ್ವೈರ್ಮೆಂಟ್ ಅಂತ, ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ 2 ಬರುತ್ತೆ. ಇಲ್ಲಿ 4 ಅಂಕದ ಪ್ರಶ್ನೆ 2 ಬರುತ್ತೆ ಬಿಸ್ನೆಸ್ ಎನ್ವೈರ್ಮೆಂಟ್ನಲ್ಲಿ. ಸೊ ಓದ್ಕೊಳ್ರಿ. ಇವನ್ ಪ್ಲಾನಿಂಗ್ ಅಂತ ಚಾಪ್ಟರ್ ಇದೆ ನಿಮಗೆ, ಯೋಜಿಸುವಿಕೆ ಅಂತ 4ನೇ ಚಾಪ್ಟರ್ ಇದೆ. ಆ ಯೋಜಿಸುವಿಕೆ 4ನೇ ಚಾಪ್ಟರ್ನಲ್ಲಿ ನಿಮಗೆ
4 ಅಂಕದ ಪ್ರಶ್ನೆ ಒಂದು ಬರುತ್ತೆ, ಅದು ಯೋಜಿಸುವಿಕೆಯ ಅಥವಾ ನೋಡಿ ಯೋಜಿಸುವಿಕೆಯ ಮಿತಿಗಳು ಕೇಳಬಹುದು, ಲಿಮಿಟೇಷನ್ ಆಫ್ ಪ್ಲಾನಿಂಗ್. ಓಕೆ, ಯೋಜಿಸುವಿಕೆಯ ಮಹತ್ವ ಕೇಳಬಹುದು, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಲಕ್ಷಣ ಕೇಳಬಹುದು, ಫ್ಯೂಚರ್ಸ್ ಆಫ್ ಪ್ಲಾನಿಂಗ್ ಕೇಳಬಹುದು. ಇಲ್ಲಾಂದ್ರೆ ಆಯ್ತು, ಇಲ್ಲಿ 4 ಅಂಕದ ಪ್ರಶ್ನೆ ಆಯಿತು, ಎಲ್ಲಿ 4ನೇ ಹಂತದಲ್ಲಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಅದು ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ನಿಮ್ಮದು ಕವರ್ ಆಗಿಬಿಡುತ್ತೆ. ನಾನು ಏನು ಹೇಳ್ತೀನಿ ಅದಷ್ಟು ಅಭ್ಯಾಸ ಮಾಡಿ, ಮುಂದಿನ ದಿನಗಳಲ್ಲಿ ನಾನು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಹೇಳ್ತೀನಿ, ಆಯಿತಾ, ಡೋಂಟ್ ವರಿ. 3ನೇ ಹಂತದಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಹೇಳಿದ್ದೇನಲ್ಲ, ವ್ಯವಹಾರ ಪರಿಸರದ ಆಯಾಮಗಳು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬಿಸ್ನೆಸ್ ಇನ್ವೈರ್ಮೆಂಟ್ ಡೈಮೆನ್ಷನ್ ಅಂತ ಪ್ರಶ್ನೆ ಇದೆ ನೋಡಿ, ಡೈಮೆನ್ಷನ್ಸ್ ಅಂತ ಪ್ರಶ್ನೆ. ಅದೇ ರೀತಿ ಬಿಸ್ನೆಸ್ ಇನ್ವೈರ್ಮೆಂಟ್ದು ಇಂಪಾರ್ಟೆನ್ಸ್, ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಅದು ಪ್ರಶ್ನೆ ಕೂಡ. ವ್ಯವಹಾರ ಪರಿಸರದ ಲಕ್ಷಣಗಳು, ವಿಶಿಷ್ಟ ಲಕ್ಷಣಗಳು ಅಂತ ಪ್ರಶ್ನೆ ಕೇಳ್ಬೋದು. ಓಕೆ, ಬಿಸ್ನೆಸ್ ಇನ್ವೈರ್ಮೆಂಟ್ದು ಕ್ಯಾರೆಕ್ಟರಿಸ್ ಅಂತ ಪ್ರಶ್ನೆ ಕೇಳ್ಬೋದು, ನಿಮಗೆ ಲಕ್ಷಣ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ. ಮತ್ತು 5ನೇ ಅಧ್ಯಾಯದಲ್ಲಿ ನಿಮಗೆ ಯಾವುದು ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಪ್ರಶ್ನೆ ಕೇಳಬಹುದು. ಓಕೆ, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಮತ್ತು 2 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಇವನ್ ನೋಡಿ, ಇಲ್ಲಿ 6ನೇ ಅಧ್ಯಾಯದಲ್ಲಿ ನಿಮಗೆ 6ನೇ ಅಧ್ಯಾಯದಲ್ಲಿ ಹೇಳ್ತೀನಿ, 5ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ, ಯಾವುದು ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ. ಅದೇ ರೀತಿ ಅನೌಪಚಾರಿಕ ಮತ್ತು ಔಪಚಾರಿಕ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಡಿಮೆರಿಟ್ಸ್ ಅಥವಾ ಮೆರಿಟ್ಸ್ ನೀವು ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಅದು ಕೂಡ. ಇಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿ, 6ನೇ ಅಧ್ಯಾಯದಲ್ಲಿ ಸ್ಟಾಫ್ ಸೆಲೆಕ್ಷನ್ ಅಂತ ಚಾಪ್ಟರ್ ಇದೆ, ಅಂದರೆ ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ನಿಮಗೆ ಒಂದು 8 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ. ಈ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂದ ತಕ್ಷಣ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ, 4 ಅಂಕದ ಪ್ರಶ್ನೆಯಲ್ಲಿ ಕೇಳಲ್ಲ. ಇಲ್ಲಿ ನೋಡಿ 5ನೇ ಅಧ್ಯಾಯದಲ್ಲಿ ಸಂಘಟಿಸುವಿಕೆ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ ನಿಮಗೆ ಸಿಬ್ಬಂದಿ ನಿರ್ವಹಣೆ ಅಂತ ಚಾಪ್ಟರ್ ಇದೆ. ಇಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾವುದು ನಿರ್ವಹಣೆಯ ಅಂದರೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಬಳಸಲಾಗುವ ವಿವಿಧ ಪರೀಕ್ಷೆಗಳು ಅಥವಾ ಹಂತಗಳು ಅಂತ ಇರುತ್ತಲ್ಲ, ಆ ಒಂದು ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ ನಿಮಗೆ. ಓಕೆ, ಸೆಲೆಕ್ಷನ್ ಸ್ಟೆಪ್ ಪ್ರೊಸೆಸ್ ಅಂತ ಅದು 8 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಅದೇ ರೀತಿ ಇವಾಗ 9ನೇ ಅಧ್ಯಾಯ ನಿಮಗೆ ಯಾವುದು ಫೈನಾನ್ಷಿಯಲ್ ಮಾರ್ಕೆಟ್ ನಿಮಗೆ ಡಿಲೀಟ್ ಮಾಡಲಾಗಿದೆ ಅಧ್ಯಾಯ, ಮತ್ತು ಹಣಕಾಸಿನ ಮಾರುಕಟ್ಟೆ ನಿಮಗೆ ಡಿಲೀಟ್ ಮಾಡಲಾಗಿದೆ, ಆಯಿತಾ. ಅದೇ ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸಿನ ಮಾರುಕಟ್ಟೆ ಡಿಲೀಟ್ ಮಾಡಲಾಗಿದೆ. ಇಲ್ಲಿ ನಿಮಗೆ 10ನೇ ಅಧ್ಯಾಯ ಅಥವಾ 11ನೇ ಅಧ್ಯಾಯ ಅಂತ ಇವಾಗ ಒಂದು ಡಿಲೀಟ್ ಮಾಡಲಾಗಿದೆ, ಅಥವಾ 10ನೇ ಅಧ್ಯಾಯ ಡಿಲೀಟ್ ಮಾಡಿದರೆ 10ನೇ ಅಧ್ಯಾಯ ಯಾವುದಾಗುತ್ತೆ, ಮಾರಾಟ ಪ್ರಕ್ರಿಯೆ ಆಗುತ್ತೆ. ಮಾರಾಟ ಪ್ರಕ್ರಿಯೆ ಅಲ್ಲಿ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಬರುತ್ತೆ. ಅಲ್ಲಿ 4 ಅಂಕದ ಪ್ರಶ್ನೆ ಮಾರಾಟ ಪ್ರಕ್ರಿಯೆ ಮಿಶ್ರಣಗಳು ಅಂತ ಇದೆ ನೋಡಿ, ನೋಡ್ಕೊಳ್ಳಿ ಆಯಿತಾ. ಮಿಕ್ಸ್ಡ್ ಏನು ಮಾರ್ಕೆಟಿಂಗ್ ಮಿಕ್ಸ್ಡ್ ಅಂತ ಒಂದು ಪ್ರಶ್ನೆ ಇದೆ, ಆ ಒಂದು ಪ್ರಶ್ನೆ ಆಗಿದೆ. ಸೊ ಹೀಗೆ ಅಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, ವೈಯಕ್ತಿಕ ಮತ್ತು ಜಾಹೀರಾತು ನಡುವಿನ ವ್ಯತ್ಯಾಸಗಳು ಅಂತ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಓಕೆ, ಡಿಫರೆನ್ಸ್ ಬಿಟ್ವೀನ್ ಕೇಳ್ತಾರೆ, ಪರ್ಸನಲ್ ಓಕೆ, ವೈಯಕ್ತಿಕ ಮಾರಾಟ ಅಂದರೆ ಪರ್ಸನಲ್ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್, ನಿಮಗೆ ಡಿಫರೆನ್ಸ್ ಕೇಳ್ತಾರೆ ಇಲ್ಲಿ. ಸೊ ಈ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಅದೇ ರೀತಿ ಇವಾಗ ಈವನ್ ಅಕೌಂಟೆನ್ಸಿನಲ್ಲಿ ನಿಮಗೆ ಏನು 6 ಮಾರ್ಕ್ಸ್ ಪ್ರಾಬ್ಲಮ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಯಾವ್ಯಾವ ಬರುತ್ತೆ. ಇವಾಗ ಪ್ರಾಡಕ್ಟ್ ಮೆಥಡ್ ಒಂದು ಕೇಳ್ತಾರೆ, ಇಲ್ಲಾಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್, ಇಲ್ಲಾಂದರೆ ಗೇನ್ ರೇಷಿಯೋ, ಇಲ್ಲಾಂದರೆ ಸ್ಯಾಕ್ರಿಫೈಸ್ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್, NPRS. ಇಲ್ಲಿ ನಿಮಗೆ 2 ಕವರ್ ಆಗಿಬಿಡುತ್ತೆ. ಪ್ರಾಡಕ್ಟ್ ಮೆಥಡ್ ಕೇಳ್ತಾರೆ, ಇಲ್ಲಾಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್, ಇಲ್ಲಾಂದರೆ ಗೇನ್ ರೇಷಿಯೋ, ಇಲ್ಲಾಂದರೆ ನ್ಯೂ NPRS ರೇಷಿಯೋ. ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್ ಮೇಲೆ ನಿಮಗೆ ನ್ಯೂ NPRS ಪ್ರಶ್ನೆ ಕೇಳ್ತಾರೆ, ಇಲ್ಲಾಂದರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು ಗೇನ್ ರೇಷಿಯೋ. ಮತ್ತು ಇವನ್ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಇಲ್ಲಿ ನಿಮಗೆ ಪ್ರಶ್ನೆ ಒಂದಿರುತ್ತೆ. ಡೆತ್ ಆಫ್ ಎ ಪಾರ್ಟ್ನರ್ ಇದು 6 ಮಾರ್ಕ್ಸ್ನಲ್ಲಿ, ಸಾರಿ ಇದು 4 ಮಾರ್ಕ್ಸ್ನಲ್ಲ, 6 ಮಾರ್ಕ್ಸ್ನಲ್ಲಿ ಆಯಿತಾ. 4 ಮಾರ್ಕ್ಸ್ ಅಲ್ಲ, 6 ಮಾರ್ಕ್ಸ್ನಲ್ಲಿ ನಿಮಗೆ ಕವರ್ ಆಗುತ್ತೆ. ಇಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಇಲ್ಲಿ ಕವರ್ ಆಗುತ್ತೆ. ಜರ್ನಲ್ ಎಂಟ್ರೀಸ್ ಆಯಿತಾ, 12 ಅಂಕದ ಪ್ರಶ್ನೆಯಲ್ಲಿ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ಕಂಪ್ಯಾರಿಟಿವ್ ಇಲ್ಲಾಂದರೆ ಕಾಮನ್ ಸೈನ್ಸ್ ಬ್ಯಾಲೆನ್ಸ್ ಶೀಟ್ ಯಾವುದಾದ್ರು ಒಂದು ಮಾಡ್ಕೊಂಡು ಬಿಡ್ರಿ, 2 ಆಯಿತು. ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ರಿಟೈರ್ಮೆಂಟ್ ನನ್ನ ಪ್ರಕಾರ ಕೇಳಲ್ಲ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ನೋಡ್ಕೊಳ್ಳಿ. ಬಟ್ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿಲ್ಲ, ನೀವು ರಿಲೈಸೇಷನ್ ಅಕೌಂಟ್ನಲ್ಲಿ ಇನ್ನೊಂದು ಬರುತ್ತೆ, ರಿಲೈಸೇಷನ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವುದು 5ನೇ ಅಧ್ಯಾಯ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್, ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ ಅದು ಮಾಡ್ಕೊಳ್ಳಿ. ಈ ರೇಷಿಯೋ ಚಾಪ್ಟರ್ ಮೇಲೆ 12 ಅಂಕದ ಒಂದು ಪ್ರಶ್ನೆ ಇರುತ್ತಲ್ಲ, ಆ ರೇಷಿಯೋಸ್ ಅದು ಬಿಟ್ಟು ಹಾಕ್ಬಿಡಿ. ಸೊ ಆಯಿತಾ. ಸೊ ಈ ರೀತಿಯಲ್ಲಿ ಸೊ ಫೈನಾನ್ಷಿಯಲ್ ನಿಮಗೆ ಒಂದು ಚಾಪ್ಟರ್ ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ.
ಸೊ ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 6 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಯಾವುದು? ಕಂಪನಿ ಆ್ಯಕ್ಟ್ ಪ್ರಕಾರ ಸ್ಕೆಡ್ಯೂಲ್ ಅಂತ ಇರುತ್ತೆ ನೋಡಿ, ಸ್ಕೆಡ್ಯೂಲ್ 3 ಕಂಪನಿ ಆ್ಯಕ್ಟ್ ಪ್ರಕಾರ ಅಂತ ಪ್ರಶ್ನೆ ಇರುತ್ತೆ. ಆ ಎಲ್ಲ ಪ್ರಾಬ್ಲಮ್ ನಾನು ಆಲ್ರೆಡಿ ಸೊಲ್ಯೂಷನ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಅಲ್ಲಿ ಹೋಗಿ ನೀವು ನೋಡಿದರೆ ಎಲ್ಲ ನಿಮಗೆ ವಿಡಿಯೋಗಳು ಸಿಗುತ್ತೆ. ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನೇ ಮಾಡಲಾಗಿದೆ. ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಟೆಲಿಗ್ರಾಮ್ನಲ್ಲಿ PCMB ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳು ಇಂಪಾರ್ಟೆಂಟ್ ಎಲ್ಲ ಹಾಕಿದ್ದೇನೆ. ಸೊ ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಬೆಸ್ಟ್ ನೋಟ್ಸ್ ಇದೆ ನಿಮಗೆ. ಸೊ ಆ ಎಲ್ಲ ನೋಟ್ಸ್ಗಳನ್ನು ತೆಗೆದುಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಸಾಕು. ಇಷ್ಟೇ, 4 ತಿಂಗಳಿದೆ ಇವಾಗ, ಆರಾಮಾಗಿ ನೀವು ಪ್ಲ್ಯಾನಿಂಗ್ ಮಾಡ್ಕೋಬಹುದು. ಸೊ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಇದೆಯಲ್ಲ ನಿಮ್ಮ ಹತ್ರ, ಸೊ ಅದು ನೀವು ನೋಡ್ಕೊಳ್ಳಿ. ಯಾವ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಕೇಳಿದರೆ 1ನೇ ಬ್ಲೂ ಪ್ರಿಂಟ್, 2ನೇ ಬ್ಲೂ ಪ್ರಿಂಟ್, 3ನೇ ಬ್ಲೂ ಪ್ರಿಂಟ್ ಆಧಾರಿತ ನೋಡ್ಕೊಂಡು ನೀವೇನಿದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸೊ ನಾನೇ ಹೇಳಿದ್ದೇನೆ ಇವಾಗ ಯಾವ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟಿದೆ ನಾನೇ ಇವಾಗ. ಕೆಲವೊಂದು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಸೈನ್ಸ್ ನಾನು ಭಾಳ ಹೇಳಲ್ಲ, ನನ್ನ ಸಬ್ಜೆಕ್ಟ್ ಇಲ್ಲ ಅವು. ಸೊ ಅದಕ್ಕೆ ನಾನು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಬೇಕಂತ ಅನ್ಕೊಂಡ್ರಿ, ಬಟ್ ನಾನು ಮುಂದಿನ ದಿನಗಳಲ್ಲಿ ಪ್ಲ್ಯಾನಿಂಗ್ ಮಾಡ್ತೀನಿ. ಬಟ್ ಇವಾಗ ಲೇಟ್ ಆಗುತ್ತೆ, ನೀವೇನು ಮಾಡ್ಕೊಳ್ಳಿ. ಸೊ PCMB ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಮಾಡಲ್ ಕ್ವಶನ್ ಪೇಪರ್ ಮತ್ತು ನೋಟ್ಸ್ಗಳು, ನಿಮಗೆ ನೋಟ್ಸ್ಗಳು ಅಲ್ಲಿ ಟೆಲಿಗ್ರಾಮ್ನಲ್ಲಿ ಇದೆ, ಫೈಲ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಫೈಲ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ನಿಮಗೆ ಎಲ್ಲ ಸಿಗುತ್ತೆ, ಫೈಲ್ ಅಂತ ಆಪ್ಷನ್ ಇದೆ, ಅಲ್ಲಿ ನೀವು ನೋಡ್ಕೋಬೋದು. ಟೆಲಿಗ್ರಾಮ್ನಲ್ಲಿ PDFsಗಳು ನಿಮಗೆ ಬರುತ್ತೆ, ಅಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ, ಯಾವ ಸಬ್ಜೆಕ್ಟ್ ಬೇಕು ಅಲ್ಲಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು, ಆಯಿತಾ. ಸೊ ಈ ರೀತಿಯಲ್ಲಿ ಇರುತ್ತೆ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಲ್ಲಿ ಮೇಜರ್ ಸಬ್ಜೆಕ್ಟ್ ಇರುತ್ತಲ್ಲ ಇವಾಗ ನೋಡಿ, ಮೇಜರ್ ಸಬ್ಜೆಕ್ಟ್ನಲ್ಲಿ 80ಕ್ಕೆ 80 ಹೇಗೆ ತೆಗೆದುಕೊಳ್ಳಬೇಕು ಇಂಗ್ಲೀಷ್ ವಿಷಯದಲ್ಲಿ. ನಾನು ಆಲ್ರೆಡಿ ಇಂಗ್ಲೀಷ್ ಹೇಳಿದ್ದೇನೆ ಮತ್ತು ಕನ್ನಡ ಹೇಳಿದ್ದೇನೆ, ಯಾವ ರೀತಿಯಲ್ಲಿ ಚಾಪ್ಟರ್ಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗಿತಾರಂತ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಗಳು ಹೇಳಿದ್ದೇನೆ. ಸೊ ಗ್ರಾಮರ್ನಲ್ಲಿ ಸ್ನೇಹಿತರೆ ಇವಾಗ ಸೆಕ್ಷನ್ ಡಿ ಅಂತ ಬಂದಿದೆಯಲ್ಲ, ಹೊಸದಾಗಿ ಗ್ರಾಮರ್ ಕೊಟ್ಟಿದ್ದಾರೆ. ಡೋಂಟ್ ವರಿ, ಅದರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಇವಾಗ ನಿಮಗೆ ಗ್ರಾಮರ್ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ, ಡೈಲಾಗ್ ರೈಟಿಂಗ್ ಆಗಿರ್ಬೋದು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಗಿವನ್ ಇನ್ ದ ಬಾಕ್ಸಸ್ ಕೊಟ್ಟಿರ್ತಾರೆ, ಆ ಬಾಕ್ಸಸ್ ಆಗಿರಬಹುದು, ಆಕ್ಟಿವ್ ವೈಸ್ ಪ್ಯಾಸಿವ್ ವಾಯ್ಸ್ ಅಂದರೆ 3 ಅಂಕದ ಒಂದು ಪ್ರಶ್ನೆ, ಆ ಒಂದು ಪ್ರಶ್ನೆ ಆಗಿರಬಹುದು. ಮತ್ತು ಅದೇ ರೀತಿ ಎಕ್ಸ್ಪ್ರೆಷನ್ ಕ್ವಶನ್ ಮತ್ತೆ ಇವಾಗ ಆ್ಯಡ್ ಮಾಡಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಿಮಗೆ ಡಿಲೀಟ್ ಮಾಡಿದ್ದಾರೆ ಇವಾಗ, ಆಯಿತಾ. ಮತ್ತು ಅದೇ ರೀತಿ ಪ್ಯಾಸೇಜ್ ಇರುತ್ತೆ, ಮತ್ತು ಪ್ಯಾಸೇಜ್ ಕೆಳಗಡೆ ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ, ಪೊಯಮ್ನಲ್ಲಿ ಪ್ಯಾಸೇಜ್ ಟೈಪ್ನಲ್ಲಿ ಆ ಒಂದು ಪ್ರಶ್ನೆ ಆಗಿರಬಹುದು. ಸೊ ಯಾವುದಾದ್ರು ಒಂದು ಬರೀಬೇಕು ನೀವು, ಪ್ಯಾಸೇಜ್ ಆಗಿರ್ಬೋದು, ಇಲ್ಲಾಂದರೆ ಪೊಯಮ್. ಮತ್ತು ಡೈಲಾಗ್ ರೈಟಿಂಗ್ ಸ್ನೇಹಿತರೆ ಇವು ಕಾಮನ್ ನಿಮಗೆ ಆಲ್ರೆಡಿ ಬಂದೇ ಬರುತ್ತೆ. ಇವಾಗ ಈ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ಇಲ್ಲಿ ಟೆಲಿಗ್ರಾಮ್ನಲ್ಲಿ ಎಲ್ಲ ಹಾಕ್ತಾ ಇರ್ತೇನೆ, ನೋಡ್ಕೋಬೇಕು. ಇಲ್ಲಾಂದರೆ ಇಲ್ಲಿ ಪ್ಲೇಲಿಸ್ಟ್ನಲ್ಲಿ ಇದೆಯಲ್ಲ ಇವಾಗ ವಿಡಿಯೋಸ್, ಓಕೆ, ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ಆಲ್ ಸಬ್ಜೆಕ್ಟ್ದು ನಿಮಗೆ ವಿಡಿಯೋಗಳು ಸಿಗುತ್ತೆ. ಇವಾಗ ಪ್ರೆಸೆಂಟ್ ಮಾಡಿದ್ದೇನೆ, ಇವಾಗ ಒಂದು ತಿಂಗಳಾಯಿತು ಮಾಡಿ. ಸೊ ಅದಕ್ಕೆ ನೋಡ್ಕೊಳ್ಳಿ, ಅವೆಲ್ಲ ವಿಡಿಯೋಗಳು ಮಾಡಿಟ್ಟಿದ್ದೇನೆ, ನಿಮಗೋಸ್ಕರ ಮಾಡಿಟ್ಟಿದ್ದೇನೆ. ವಿಡಿಯೋಗಳು ನೋಡ್ಕೊಂಡ್ಬಿಡ್ರಿ. ಇವಾಗ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, 4 ತಿಂಗಳಿದೆ, ಆರಾಮಾಗಿ ನೀವು ಸ್ಟಡಿ ಮಾಡ್ಬೋದು. ಸೊ ಔಟ್ ಆಫ್ ಔಟ್ ನೀವು ಹೇಗೆ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಮಾಡ್ಕೋಬೇಕಂದ್ರೆ, ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ನಿಮಗೆ ಗ್ರಾಮರ್ ಕೇಳಿದರೆ, ಆ ಗ್ರಾಮರ್ನಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ಗ್ರಾಮರ್ನಲ್ಲಿ ನಿಮಗೆ ಏನು, ಕನ್ನಡದಲ್ಲಿ ಏನು ಕೇಳ್ತಾರೆ, ಗ್ರಾಮರ್ ಪ್ರಬಂಧ ಒಂದು ಬಂದೇ ಬರುತ್ತೆ ನಿಮಗೆ, ಪತ್ರಲೇಖನ ಒಂದು ಬಂದೇ ಬರುತ್ತೆ. ಅಲ್ಲಿ ನಿಮಗೆ ಕಾಲ ಸೂಚಕಗಳು ಕೇಳ್ತಾರೆ, ವಿಭಕ್ತಿಯ ಪ್ರತ್ಯಯಗಳು ಕೇಳ್ತಾರೆ, ತದ್ಭವ ರೂಪ ನಿಮಗೆ ಪ್ರಶ್ನೆ ಕೇಳ್ತಾರೆ, ಮತ್ತು ಅದೇ ರೀತಿ ವಿರುದ್ಧಾರ್ಥಕ ಪದ ಕೇಳ್ತಾರೆ, ಮತ್ತು ಏನು ಕೇಳ್ತಾರೆ ಅಲ್ಲಿ ಮತ್ತೆ ಸ್ವಂತ ವಾಕ್ಯದಲ್ಲಿ ಗುಣವಾಚಕ ಬರೀರಿ ಅಂದಿರ್ತಾರೆ, ನುಡಿಗಟ್ಟು ಬರೀರಿ ಅಂದಿರ್ತಾರೆ, ದುರುಕ್ತಿ ಆಗಿರ್ಬೋದು. ಸೊ ಇವೆಲ್ಲ ಭಾಳ ಈಜಿ ಇದೆ ಸ್ನೇಹಿತರೆ, ಆಯಿತಾ. ಇಲ್ಲಿ ಪ್ಲೇಲಿಸ್ಟ್ನಲ್ಲಿ ಏನು ನಾನು ವಿಡಿಯೋಗಳು ಹಾಕಿದ್ದೀನಲ್ಲ, ಸೊ ಹೋಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ನಾವು ಈ ಪ್ರಶ್ನೆಗಳಿಗೆ ಗ್ರಾಮರ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅಂತ ಆಲ್ರೆಡಿ ಮಾಡಿದೆ ನಾನು. ಈ ಸೆಕ್ಷನ್ ಡಿನಲ್ಲಿ ಏನು ಹೊಸದಾಗಿ ಕ್ವಶನ್ಸ್ಗಳು ಕೊಟ್ಟಿದ್ದಾರಲ್ಲ, ವೇಟ್ ಮಾಡಿ, ಇದರ ಮೇಲೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡ್ತೀನಿ, 80/80 ಒಂದು ವಿಡಿಯೋ ಮಾಡ್ತೀನಿ ಇಂಗ್ಲೀಷ್ನಲ್ಲಿ, ಆಯಿತಾ. ಆದಷ್ಟು ಬೇಗನೆ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮಗೆ ಈಸಿ ಆಗಿಬಿಡುತ್ತೆ ಅದು. ಸೊ ಇದಷ್ಟು ಮಾಡ್ಕೊಳ್ಳಿ. ಯಾವ ಅಧ್ಯಾಯ ಮೇಲೆ ಹೇಗೆ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇದೆ, ಹೇಗೆ ಕ್ವಶನ್ಸ್ಗಳು ಅವರು ಯಾಡ್ ಮಾಡ್ತಾ ಇದ್ದಾರೆ. ಇವಾಗ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಅನಲೈಸ್ ಮಾಡಿದೆ, ಮತ್ತು ಅದೇ ರೀತಿ ಈವನ್ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಏನಿದೆಯಲ್ಲ, ಅದರೊಳಗೆ ನಾನು ಅಬ್ಸರ್ವ್ ಮಾಡಿದೆ ಯಾವ ರೀತಿಯಲ್ಲಿ ಕ್ವಶನ್ ಬರ್ತಾ ಇದೆ, ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಬರ್ತಾ ಇದೆ ಅಂದರೆ, ಈ ನೀಲಿನಕ್ಷೆ 1 ಮತ್ತು 2 ಮತ್ತು 3 ಏನಿದೆಯಲ್ಲ, ಅದರೊಳಗಿಂದು ಕ್ವಶನ್ಸ್ಗಳು ಯಾವ ಒಂದು ಚಾಪ್ಟರ್ ಮೇಲೆ ಅತಿ ಹೆಚ್ಚು ಕೇಳಿದಾರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 1ನೇ ನಾ ಹೇಳಿದ್ದೇನಲ್ಲ, ಅವಾಗ ಚಾಪ್ಟರ್ಗಳು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ಹೇಳಿದ್ದೇನೆ ನಾನು, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಹೇಳಿದ್ದೇನೆ ಚಾಪ್ಟರ್ಗಳು. ಆ ಚಾಪ್ಟರ್ಗಳಲ್ಲಿ ಏನು ಹೇಳಿದ್ದೇನಲ್ಲ, ಆ ಚಾಪ್ಟರ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಆ ಚಾಪ್ಟರ್ಗಳು ನಿಮ್ಮ ಮುಂದೆ ಹೇಳಿದ್ದೇನೆ ಅಷ್ಟೇ. ಸೊ ಆ ರೀತಿಯಲ್ಲಿ ನೀವು ಏನಿದೆಯಲ್ಲ ಬ್ಲೂ ಪ್ರಿಂಟ್ ವೈಸ್ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3ರಲ್ಲಿ ನಿಮಗೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಸಿಗುತ್ತೆ, ಆ ಪ್ರಶ್ನೆಗಳು ಓದಲೇಬೇಕು ನೀವು, ಆಯಿತಾ. ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಂದರೆ ಅಲ್ಲಿ ಪಿನ್ಡ್ ಮೆಸೇಜ್ ಅಂತ ಹೇಳಿದ್ದೇನೆ ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ.
ಸೊ ಈ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ನಾವು ಸೆಕೆಂಡ್ PUC ನಲ್ಲಿ 80/80 ಆರಾಮಾಗಿ ಪಡೆದುಕೊಳ್ಳಬಹುದು. ಸ್ವಲ್ಪ ನೀವು ಬರೆಯುವಾಗ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿರಲಿ ಸ್ನೇಹಿತರೆ. ಹ್ಯಾಂಡ್ ರೈಟಿಂಗ್ ಆಯಿತಾ, ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿರಲಿ, ಸ್ವಲ್ಪ ಗೊತ್ತಾಗಬೇಕು. ಇವಾಗ ಸ್ಪೆಷಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಆಗಿರ್ಬೋದು, ಅದು ಬಿಸ್ನೆಸ್ ಸ್ಟಡೀಸ್ನಲ್ಲಿ, ಸೊಸಾಲಜಿನಲ್ಲಿ, ಪೊಲಿಟಿಕಲ್ ಸೈನ್ಸ್, ಸ್ವಲ್ಪ ಈ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಪಾಯಿಂಟ್ಸ್ಗಳು ಅಷ್ಟೇ ಹಾಕಿದರೆ ನಮಗೆ 4ಕ್ಕೆ 8ಕ್ಕೆ ಅಥವಾ 10ಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ, ಕೊಡಲ್ಲ. ಸೊ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಪ್ರತಿ ಒಂದು ಪಾಯಿಂಟ್ಸ್ಗೆ 2-3 ವಾಕ್ಯದಲ್ಲಿ. ಅದೇ ರೀತಿ ಸ್ನೇಹಿತರೆ ಇತಿಹಾಸ ಸಬ್ಜೆಕ್ಟ್, ಇತಿಹಾಸದಲ್ಲಿ ಆರಾಮಾಗಿ 80/80 ಮಾಡ್ಕೋಬಹುದು ಸ್ನೇಹಿತರೆ. ಹೆಂಗೆ? ಫಿಕ್ಸ್ ಕ್ವಶನ್ಸ್ಗಳಿದೆ. ಯಾವ ಕ್ವಶನ್ಸ್ಗಳು? ಗುಪ್ತರ ಕಾಲವನ್ನು ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗುತ್ತದೆ? ಆಯಿತಾ, ವೈ ಕಾಲ್ಡ್ ಈಸ್ ಗೋಲ್ಡನ್ ಏಜ್ ಇನ್ ಗುಪ್ತಾಸ್, ಗೋಲ್ಡನ್ ಏಜ್ ಇನ್ ಗುಪ್ತಾಸ್ ಅಂತ ಆ ಒಂದು ಪ್ರಶ್ನೆ. ಅದೇ ರೀತಿ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಆ ಕಾಮನ್ ಕ್ವಶನ್ಸ್ಗಳು. ಓಕೆ, ವೈ ಮಾಡರ್ನ್ ಮೇಕರ್ ಸರ್ ಎಂ ವಿಶ್ವೇಶ್ವರ ಅಂತ ಪ್ರಶ್ನೆ ಆಯಿತಾ. ಅದೇ ರೀತಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳು. ಓಕೆ, ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಕೇಶಿ. ಬುದ್ಧನ ಜೀವನ ಮತ್ತು ಬೋಧನೆಗಳು ಈ ಬಾರಿ ಕೇಳಬಹುದು ನಿಮಗೆ, ಯಾಕೆಂದರೆ ಕೇಳೇ ಇಲ್ಲ ಸಾಕಷ್ಟು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ. ಈ ಬಾರಿ ಕೇಳ್ಬೋದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಓಕೆ, ಟೀಚಿಂಗ್ಸ್ ಆ್ಯಂಡ್ ಲೈಫ್ ಆಫ್ ಬುದ್ಧಾಸ್ ಪ್ರಶ್ನೆ. ಅಶೋಕನ ಮಹಾಶಯ ನನ್ನ ಪ್ರಕಾರ ಕೇಳಲ್ಲ, ಬಟ್ ಕೇಳಿದರೆ ಸ್ವಲ್ಪ ನೋಡ್ಕೊಂಡು ಬಿಡಿ. ಅಶೋಕನ ಮಹಾಶಯ ಪ್ರಶ್ನೆ ಒಂದು 10 ಮಾರ್ಕ್ಸ್ನಲ್ಲಿ. ಎಸ್, 10 ಮಾರ್ಕ್ಸ್ನಲ್ಲಿ. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ ಮೊಹಮ್ಮದ್ ಬಿನ್ ತುಘಲಕ್ನ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಮೊಹಮ್ಮದ್ ಬಿನ್ ತುಘಲಕ್ನ ಪ್ರಶ್ನೆ. ಓಕೆ, ಎಕ್ಸ್ಪೆರಿಮೆಂಟಲ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್ ಅಂತ 10 ಮಾರ್ಕ್ಸ್ನಲ್ಲಿ ಆಯಿತಾ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಆಯಿತಾ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಅಂತ ನೋಡ್ಕೊಳ್ಳಿ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. 10 ಮಾರ್ಕ್ಸ್ನಲ್ಲಿ ಇವೆಲ್ಲ ಪ್ರಶ್ನೆ ನಿಮಗೆ ಇವೇ ನೋಡೋಕ್ಕೆ ಸಿಗುತ್ತೆ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ. ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು, ಕಾಸಸ್ ಆ್ಯಂಡ್ ಪರಿಣಾಮಗಳು. ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪ್ರಶ್ನೆ ನಿಮಗೆ ಕೇಳಿದ್ದಾರೆ 10 ಮಾರ್ಕ್ಸ್ನಲ್ಲಿ ಆಯಿತಾ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು, ಇಫೆಕ್ಟ್ಸ್ ಆ್ಯಂಡ್ ಕಾಸಸ್ ಆಫ್. ನೋಡಿ, ಫಸ್ಟ್ ವಾರ್, ಇಫೆಕ್ಟ್ಸ್ ಆ್ಯಂಡ್ ಕಾಸಸ್. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು. ಓಕೆ, ಫಸ್ಟ್ ವಾರ್ದು ಇಫೆಕ್ಟ್ಸ್ ಆ್ಯಂಡ್ ಕಾಸಸ್, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿ. ಸೊ ಈ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ 5 ಮಾರ್ಕ್ಸ್ನಲ್ಲಿ ಯಾವುದು? ಜಿಯೋಗ್ರಾಫಿಕಲ್ ಇನ್ಫ್ಲೂಯೆನ್ಸ್ ಆನ್ ಇಂಡಿಯನ್ ಹಿಸ್ಟ್ರಿ, ಅಂದರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವಗಳು ಪ್ರಶ್ನೆ ಇಂಪಾರ್ಟೆಂಟ್, 5 ಅಂಕದ ಪ್ರಶ್ನೆಯಲ್ಲಿ. ಸಿಂಧೂ ಜನರ ನಾಗರಿಕತೆಯ ನಗರ ಯೋಜನೆಗಳು, ಇಂಡಸ್ ಸಿವಿಲೈಸೇಷನ್ ಪ್ರಾಜೆಕ್ಟ್ ಅದು ಪ್ರಶ್ನೆ ಇಂಪಾರ್ಟೆಂಟ್. ಅದೇ ರೀತಿ ಚೋಳರ ಗ್ರಾಮಾಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಚೋಳರ ಗ್ರಾಮಾಡಳಿತ, ಎಕ್ಸ್ಪ್ಲೇನ್ ದ ಅಡ್ಮಿನಿಸ್ಟ್ರೇಟಿವ್ ಆಫ್ ಚೋಳಾಸ್ ಪ್ರಶ್ನೆ. ಕರ್ನಾಟಕದ ಯೂನಿಫಿಕೇಶನ್ ಆಯಿತಾ, ಕರ್ನಾಟಕ ಯೂನಿಫಿಕೇಶನ್ ಪ್ರಶ್ನೆ ಅಂತ ಇದು ನೋಡಿ, ಏಕೀಕರಣ, ಇದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ 5 ಅಂಕದ ಪ್ರಶ್ನೆಯಲ್ಲಿ ಈ ರೀತಿ ಪ್ರಶ್ನೆಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವ ಅಧ್ಯಾಯ ಮೇಲೆ ನಿಮಗೆ ಪ್ರಶ್ನೆಗಳು ಹೇಳಿದ್ದೇನೆ, ಸೊ ನೋಡ್ಕೊಳ್ಳಿ. ಈ ಪ್ರಶ್ನೆಗಳು ಇದಷ್ಟು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಆಯಿತಾ. ಸೊ ಅದೇ ರೀತಿ ಈ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಂಗ್ಲೀಷಿನಲ್ಲಿ ಮತ್ತು ಕನ್ನಡದಲ್ಲಿ ಆರಾಮಾಗಿ ನೀವು 80/80 ಮಾಡ್ಕೋಬಹುದು. ಹೇಗೆಂದರೆ ಲ್ಯಾಂಗ್ವೇಜ್ ವಿಷಯಗಳಿರುತ್ತೆ, ಭಾಳ ಈಸಿಯಾಗಿ ಪ್ರಶ್ನೆಗಳು ಬರುತ್ತೆ. ಸೊ ಸ್ವಲ್ಪ ನಿಧಾನವಾಗಿ ಆನ್ಸರ್ ಮಾಡಿ, ಸ್ವಲ್ಪ ಕರೆಕ್ಟ್ ಆನ್ಸರ್ ಮಾಡಿದರೆ ಡೆಫಿನೆಟ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನು ನೀವು ತೆಗೆದುಕೊಳ್ತೀರಾ. ಗ್ರಾಮರ್ನಲ್ಲಿ ಹೇಳಿದೇನಲ್ಲ, ಈ ಗ್ರಾಮರ್ಗಳು ನೋಡ್ಕೊಳ್ಳಿ ಅಂತ. ಸೊ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಗ್ರಾಮರ್ ಹೇಗೆ ಆನ್ಸರ್ ಮಾಡಬೇಕಂತ. ಸೊ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಗ್ರಾಮರ್ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಮುಗೀತು. ಆರಾಮಾಗಿ ನೀವು ಈ 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಆಯಿತಾ, ಈ ಆನ್ಸರ್ ಮಾಡ್ತೀರಾ ನೀವು 3 ಅಂಕದ ಪ್ರಶ್ನೆಯಲ್ಲಿ ಕನ್ನಡದಲ್ಲಿ. ಅದೇ ರೀತಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇಂಗ್ಲೀಷ್ನಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸಮರಿನೇ ಬರೀರಿ ಅಂತ ನಾನು ಹೇಳಿದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ. ಸಮರಿ ಬರೀರಿ, ಯಾವುದೇ ಒಂದು ಪ್ರಶ್ನೆ ಕೇಳಿ ಸಮರಿ ಬರೀ. ನಾನು ಯಾವ ಅಧ್ಯಾಯ ಹೇಳಿದ್ದೀನಲ್ಲ ಇಂಗ್ಲೀಷ್ನಲ್ಲಿ, ಆ ಅಧ್ಯಾಯ ಮೇಲೆ ಸಮರಿಗಳನ್ನು ಬ್ಯಾಟ್ ಮಾಡ್ಕೊಳ್ಳಿ 4 ಅಂಕದ ಪ್ರಶ್ನೆಯಲ್ಲಿ. ಈವನ್ 4 ಅಂಕದ ಪ್ರಶ್ನೆಯಲ್ಲಿ ಅದು ಯಾವುದ್ಯಾವುದು, ದ ಗಾರ್ಡ್ನರ್ ಆಗಿರ್ಬೋದು, ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು, ರೋಮಿಯೋ ಅಂಡ್ ಜೂಲಿಯಟ್ ಆಗಿರ್ಬೋದು, ಆನ್ ಚಿಲ್ಡ್ರನ್, ಟು ಡಿಯರ್, ಸನ್ನಿ ಮಾರ್ನಿಂಗ್, ಟು ದ ಫುಡ್ ಫಾರ್ಮ್ ಇಟ್ ಇಸ್ ಚೈಲ್ಡ್, ಜಪಾನ್ ಆ್ಯಂಡ್ ಬ್ರೆಜಿಲ್ ಮಾಡ್ಕೊಂಡು ಬಿಡ್ರಿ. ಮತ್ತೇನು 4 ಅಂಕದ ಪ್ರಶ್ನೆಯಲ್ಲಿ ಸಾಕು.
ಇಷ್ಟು ಮಾಡ್ಕೊಂಡು ಬಿಟ್ಟರೆ ಡೆಫಿನೆಟ್ಲಿ ನಾವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೇವೆ ಆಯಿತಾ. ಸೊ ಟೈಮ್ ಇದೆ, 4 ತಿಂಗಳಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಈ ರೀತಿಯಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೆ.